ಅದಕ್ಕೆ ವಿಪರೀತವಾಗಿದೆ. 18 ಕ್ಷೋಹಿಣಿ ಸೈನ್ಯದ ಸಂಹಾರವನ್ನ ಮಾಡಿಸುವ ದೊಡ್ಡ ಪಾಪದ ಜವಾಬ್ದಾರಿಯನ್ನ ದುರ್ಯೋಧನನಿಗೆ ಕೊಡಬೇಕಾಗಿತ್ತು. ಅದಕ್ಕಾಗಿ ಭೀಮಸೇನ ದೇವರು ತಾವು 13 ವರ್ಷಗಳವರೆಗೆ ವನವಾಸ ಅಜ್ಞಾತವಾಸಗಳನ್ನು ಅನುಭವಿಸುವ ಪ್ರಸಂಗ ಬಂತು. ರಿವರ್ಸ್ ಆಗಿ ತಿಳ್ಕೊಳ್ಳಿ. ನಕ್ಕದ್ದಕ್ಕಾಗಿ 13 ವರ್ಷ ವನವಾಸಕ್ಕೆ ಹೋದದ್ದಲ್ಲ. 18 ಅಕ್ಷೌಹಿಣಿ ಸೈನ್ಯದ ಸಂಹಾರವನ್ನ ಮಾಡಿಸುವ ಮಹಾಪಾಪದ ಜವಾಬ್ದಾರಿ ದುರ್ಯೋಧನನಿಗೆ ಬರಬೇಕು ಅಂತನ್ನುವುದಕ್ಕಾಗಿ ತಾವು ವನವಾಸಕ್ಕೆ ಹೋದದ್ದು. ಅದಕ್ಕೆ ನಿಮಿತ್ತ ಅಪಹಾಸ. ಹಾಗಾಗಿ ಇದು ಬಹಳ ಸೂಕ್ಷ್ಮವಾಗಿ, ಅತಿ ಸೂಕ್ಷ್ಮವಾದ ಎಳೆಗಳಿವೆ. ಇವನ್ನು ಬಿಡಿಸ್ಲಿಕ್ಕಾಗೋದಿಲ್ಲ. ಬಿಡಿಸಿದ ಮಾತ್ರಕ್ಕೆ ಲೆಕ್ಕ ತಿಳಿಯುವುದಿಲ್ಲ, ತಿಳಿದ ಮಾತ್ರಕ್ಕೆ ನೆನಪು ಉಳಿಯುವುದಿಲ್ಲ ಅಥವಾ ಮನಸ್ಸಿಗೆ ಹಿಡಿಸುವುದಿಲ್ಲ. ಇದು ಸ್ವಲ್ಪ ನಿಧಾನವಾಗಿ ಆಗುವ ಕೆಲಸ. ಯಾಕೆ ಅಂದರೆ ದೇವತೆಗಳು ದೈತ್ಯರು ಎಂಬಂತಹ ಗುಂಪುಗಳನ್ನು ನಾವು ಮನಸ್ಸಿನಲ್ಲಿ ತರಬೇಕು. ಇದು ಅಣ್ಣ ತಮ್ಮಂದಿರಲ್ಲ, ಅಥವಾ ಇಬ್ಬರು ರಾಜರುಗಳಲ್ಲ, ಇಬ್ಬರು 2 ಪಂಗಡಗಳಲ್ಲ. ಇದಲ್ಲ, ಧಾರ್ಮಿಕ ಅಧಾರ್ಮಿಕ, ದೈತ್ಯ ಮತ್ತು ದೇವತೆಗಳು ಎನ್ನುವ 2 ಗುಂಪು. ಆ 2 ಗುಂಪುಗಳಲ್ಲಿ ಆಗಬೇಕಾಗಿರುವಂತಹ ಒಂದು ಫ್ರಿಕ್ಷನ್. ಆ ಫ್ರಿಕ್ಷನ್ ಏನಿದೆ ಅದು ತುರಿಸು, ಅದು ಸಣ್ಣ ತುರಿಸಾಗಿ ಅದು ಪ್ರಾರಂಭವಾದ, ಅದು ಸಣ್ಣ ತುರಿಸಾಗಿ ಪ್ರಾರಂಭವಾದದ್ದು ಅದು ಭಯಾನಕವಾದ ಪರಿಣಾಮವನ್ನು ತಂದುಕೊಡ್ತದೆ. ಯಾರೋ ಒಬ್ಬನಿಗೆ ಕೆರೆ ಮುಟ್ಟಬೇಡ ಅಂತ ಹೇಳಿದ್ದಕ್ಕಾಗಿ ಆಗುವ ಅನರ್ಥಗಳು ಎಷ್ಟೆಷ್ಟು. ನೀನು ಗುಡಿಯಲ್ಲಿ ಕಾಲಿಡಬೇಡ ಅಂತ ಹೇಳಿದ್ದಕ್ಕಾಗಿ ಆಗುವ ಅನರ್ಥಗಳು ಎಷ್ಟೆಷ್ಟು. ಇದು ಸಣ್ಣ ಫ್ರಿಕ್ಷನ್. ಅದು ನಿಮಿತ್ತ. ಅದನ್ನು ನಿಮಿತ್ತವನ್ನು ನಾವು ಆ ನಿಮಿತ್ತವನ್ನು ತೆಗೆದ ಮಾತ್ರಕ್ಕೆ ಕಥೆ ಬದಲಾಗತ್ತೆ ಅಂತ ತಿಳ್ಕೊಬೇಡಿ. ನಿಮಿತ್ತ ಎಂದೆಂದಿಗೂ ಈ ನಿಮಿತ್ತವಿಲ್ಲವೋ ಮತ್ತೊಂದು ನಿಮಿತ್ತದಿಂದ ಬರುತ್ತೆ. ಕಾರ್ಯವಾಗುವುದಾಗಿದ್ದರೆ ಅದು ನಿಮಿತ್ತ ಇದಿಲ್ಲ, ಇನ್ನೊಂದಾಗುತ್ತೆ. ಹಾಗಾಗಿ ಆಗುವ ಕಾರ್ಯ ಭಾವಿತ್ವಾಚ್ಚೈವ ಕಾರ್ಯಸ್ಯ ಅಂತ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ. ಹಾಗೆ ಭಾವಿತ್ವಾಚ್ಚೈವ ಕಾರ್ಯಸ್ಯ, ಮುಂದೆ ಆಗಬೇಕಾದ ಕಾರ್ಯ ಒಂದು ನಿಮಿತ್ತವನ್ನು ಹುಡುಕಿಕೊಂಡು ಬರ್ತದಷ್ಟೇ, ಹುಡುಕಿಕೊಂಡು ಬರ್ತದೆ. ಆ ನಿಮಿತ್ತವೇ ಆ ಕಾರ್ಯವನ್ನು ಮಾಡುತ್ತೆ ಅಂತ ತಿಳ್ಕೊಬೇಡಿ. ನಿಮಿತ್ತವೇ ಕಾರ್ಯವನ್ನು ಮಾಡುತ್ತೆ ಅಂತಲ್ಲ, ಕಾರ್ಯ ಆಗಬೇಕಾದದ್ದು ಒಂದನ್ನು ನಿಮಿತ್ತ ಮಾಡಿಕೊಂಡು ಬರ್ತದೆ ಅಷ್ಟೇ. ಬಹಳ ಗಟ್ಟಿರಿ ಅವರು. ಆದರೆ ಏನು ಮಾಡೋದು? ಬಿದ್ರು ಹೋದ್ರು. ಬಿದ್ದದ್ದೇ ನಿಮಿತ್ತವಾಯಿತು ಅಂತಂತೇವೆ. ಬಿದ್ದದ್ದಕ್ಕಾಗಿ ಹೋದರಲ್ಲ, ಹೋಗೋದಕ್ಕಾಗಿ ಬಿದ್ರು. ಹೋಗೋರಿದ್ರು, ಅದಕ್ಕಾಗಿ ಬಿದ್ರು. ಉದಾಹರಣೆಗೆ ಹಾಗೆ ಹೋಗೋದಕ್ಕಾಗಿ ಬಿದ್ರು ಅನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. 18 ಅಕ್ಷೌಹಿಣಿ ಸೈನ್ಯದ ಸಂಹಾರಕ್ಕಾಗಿ ವನಕ್ಕೆ ಹೋದರು. ವನಕ್ಕೆ ಹೋಗಬೇಕಾಗಿತ್ತು, ಆದ್ದರಿಂದಾಗಿ ಅವರು ನಕ್ಕರು. ನಕ್ಕದ್ದು ಅವಶ್ಯಕ, ಅದು ನಿಮಿತ್ತ. ಇದಿಲ್ಲವೋ ಮತ್ತೊಂದು. ಹಾಗಾಗಿ ನಕ್ಕದ್ದು ಕೇವಲ ನಿಮಿತ್ತ, ಅದು ಬಹಳ ಕೆಟ್ಟ ಕೆಲಸ ಅಂತ ತಿಳಿಬೇಡಿ. ಅದು ಎಟಿಕೆಟ್ಸು ಮ್ಯಾನರ್ಸು ಇಲ್ಲದೇ ಇದ್ದಂಥ ಭೀಮಸೇನ ದೇವರು ಹುಂಬುಗಾತಿಯಿಂದ ಮಾಡಿದ್ದಾರೆ ಅಂತ ತಿಳಿಬೇಡಿ. ಸರ್ವಥಾ ತಿಳಿಯತಕ್ಕದ್ದಲ್ಲ. ಭೀಮಸೇನ ದೇವರು ಬುದ್ಧಿಪೂರ್ವಕವಾಗಿ ಮಾಡಿದ್ದುಂಟು. ಅದಕ್ಕೆ ಕೃಷ್ಣನ ಸೀಲ್ ಮೊಹರ್ ಸಿಕ್ಕಿತಲ್ಲಿ. ಕೃಷ್ಣ ಜೊತೆಗೆ ನಕ್ಕು ಬಿಟ್ಟ. ಬಹಳ ಮಹತ್ವದ ಮಾತುಗಳನ್ನು ನಾವಿಲ್ಲಿ ತಿಳ್ಕೋತೇವೆ. ಇರಲಿ. ಹಾಗಾಗಿ ಶನೈರ್ದದರ್ಶ, ಆಮೇಲೆ ಹೊರಟ. ದ್ವಾರಂತು ಪಿಹಿತಾಕಾರ ಆಕಾರಂ ರಕ್ಷಮಾನಸ್ತು ನಸತಾನ್ ಸಮುದೈಕ್ಷತ. ಭೀಮಸೇನ ಅರ್ಜುನನು ನಕ್ಕಿದ್ದಾನೆ, ಮರ್ತೆ ನಾನು. ವಾಸಾಂಸಿ ಚ ಶುಭಾನ್ಯಸ್ಮೈ ಪ್ರದದೂ ರಾಜಶಾಸನ. ಧರ್ಮರಾಜ ಅಲ್ಲೇ ನಿಂತಿದ್ದ, ಅವನು ನೋಡ್ತಾ ಇದ್ದ. ಅವನಿಗೆ ಬಹಳ ಸಂಕೋಚವಾಯಿತು. ಅಬ್ಬಾ ಛೆ, ಇದೇನಿದು? ದುರ್ಯೋಧನ ಬಿದ್ದುಬಿಟ್ಟ, ಅವಮಾನವಾಯಿತು. ಇವರೆಲ್ಲ ನಗುತ್ತಾ ಇದ್ದಾರೆ ನೋಡಿ. ಧರ್ಮರಾಜನಿಗೆ ಬಹಳ ಸಂಕಟ. ಭೀಮಸೇನ ದೇವರಿಗೂ ಬುದ್ಧಿಪೂರ್ವಕವಾಗಿ ನಗುವ ಭೀಮಸೇನ ದೇವರಿಗೆ ನಗಬೇಡ ಅಂತ ಹೇಳಲಿಕ್ಕಾಗುವುದಿಲ್ಲ. ಆದರೆ ಆ ದುರ್ಯೋಧನನಿಗೆ ಬಹಳ ಪೀಡೆ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ. ಬಿದ್ದದ್ದಕ್ಕಾಗಿ ಎಷ್ಟೋ ಅದರ 10ರಷ್ಟು 100ರಷ್ಟು ಭೀಮ ನಕ್ಕದ್ದಕ್ಕಾಗಿ, ಜೊತೆಗೆ ದ್ರೌಪದಿ ನಕ್ಕದ್ದಕ್ಕಾಗಿ, ಎಲ್ಲಕ್ಕೆ ಮೇಲೆ ಕೃಷ್ಣ ನಕ್ಕದ್ದಕ್ಕಾಗಿ. ಹಾಗಾಗಿ ಆ ಅಸಹನೆ ಅಸಮಾಧಾನ ಆಗಬಾರದು, ಆಗದಿರಲಿ ಅನ್ನೋದಕ್ಕಾಗಿ
ಧರ್ಮರಾಜ ತನ್ನ ಕಿಂಕರರಿಗೆ ಹೇಳಿ ಬಟ್ಟೆ ಬರೆಗಳನ್ನು ಕಳಿಸ್ತಾನೆ. ಅವನ ಬಟ್ಟೆ ಎಲ್ಲ ಹಸಿಯಾಗಿದೆ, ಪಾಪ ಬೇರೆ ಉಡೋದಕ್ಕೆ ಕೊಡು ಅಂತ ಹೇಳಿ ಕಳಿಸ್ತಾನೆ. ಗಂಡಕಸ್ಯೋಪರಿ ಪಿಂಡಕಸ್ ಸಂವೃತ್ತ. ಮೊದಲೇ ದೊಡ್ಡದಾದ ಗುಳ್ಳಿ, ಅದರ ಮೇಲೆ ಮತ್ತೊಂದು ಸಣ್ಣ ಗುಳ್ಳಿ ಅಂತ, ಅದು ಮತ್ತಷ್ಟು ನೋವು ಕೊಡ್ತದೆ. ಹಾಗಿದ್ದ ಹಾಗೆ ಮೊದಲೇ ಬಿದ್ದದ್ದು ನಕ್ಕದ್ದು ಅವಮಾನವಾಗಿದೆ, ಅದರಲ್ಲಿ ಬಟ್ಟೆ ಕೊಟ್ಟರೆ ಬಟ್ಟೆ ತಗೊಳ್ಳಿ ಅಂತ ಭಾರಿ ಅವಮಾನ. ಹಾಗಾಗಿ ಧರ್ಮರಾಜನ ಬಗ್ಗೆ ಅವನಿಗೇನು ತೃಪ್ತಿ ಪ್ರೀತಿ ಬರಲಿಲ್ಲ. ಧರ್ಮರಾಜನ ಬಗ್ಗೆಯೂ ಅಸಮಾಧಾನ, ಸಿಟ್ಟು ಬಂತು. ಎಟಿಕೇಟನ್ನು ಪಾಲನೆ ಮಾಡಿದ ಧರ್ಮರಾಜನ ಬಗ್ಗೆಯೂ ಅಸಮಾಧಾನವಾಯಿತು. ಇಂಥ ದುರ್ಯೋಧನನ ದುಷ್ಟನ ಜೊತೆಗೆ ಎಟಿಕೇಟ್ಸ್ ಎಲ್ಲಿ ಪಾಲನೆ ಮಾಡಬೇಕು ಅಂತ ಭೀಮಸೇನ ದೇವರು ನಡಿ, ಅದೇ ಎಲ್ಲಿ ಅಂಥ ನೀಚಿನ ಜೊತೆಗೆ ನಾವು ವ್ಯವಹಾರ ಮಾಡೋದ, ಆಡ್ಲೇಬಾರ್ದು, ಅನೀತಿಯಿಂದಲೇ ಇರಬೇಕು. ಇದು ಭೀಮಸೇನ ದೇವರ ಸಿದ್ಧಾಂತ. ಭೀಮಸೇನ ದೇವರ ಸಿದ್ಧಾಂತ ಬರ್ತದೆ, ಮುಂದೆಲ್ಲ ನಿಧಾನವಾಗಿ ಬರ್ತದೆ, ನಾವು ಕೇಳೋಣ. ಆಕಾರಂ ರಕ್ಷಮಾಣಸ್ತು ಅರ್ಜುನಶ್ಚ ಯಮೌಚೋಭೌ ಸರ್ವೇತೆ ಪ್ರಾಹ ಸಂಸ್ಥದ. ಆಗ ಅರ್ಜುನನೂ ನಕ್ಕ, ನಕುಲ ಸಹದೇವರು ನಕ್ಕರು. ಪ್ರಾಯ ಭೀಮಸೇನ ದೇವರು ಚೂಟಿರ್ತಾರೆ ಅರ್ಜುನನೇ, ನಗು ನೀನು ಹುಚ್ಚ, ಸುಮ್ಮನೆ ಕೂಡಬೇಡ, ನಗು, ಇದೇ ಸಂದರ್ಭ ಸಿಗತ್ತೆ ನಿನಗೆ, ಪುಣ್ಯ ಬರ್ತದೋ, ನಗು ಪುಣ್ಯ ಬರುತ್ತೆ. ದುರ್ಯೋಧನನಿಗೆ ಮನಸ್ಸಿಗೆ ತಾಪ ಕೋಪ ಬಂದಟ್ಟು ನಿನಗೆ ಪುಣ್ಯ ಬರ್ತದೆ. ಇದು ನಿಜ, ಇದು ಸತ್ಯ ಸಂಗತಿ, ಬಹಳ ಸತ್ಯ ಸಂಗತಿ. ಯಾಕೆ ಮಹಾಭಾರತದ ಸಂದರ್ಭದಲ್ಲಿ ಯಾರಿಗೆ ಧರ್ಮದ ಪುಣ್ಯದ ಮಹಾಪ್ರಮಾಣದಲ್ಲಿ ಪುಣ್ಯದ ಲಾಭವಾಯಿತು ಅನ್ನುವುದು ಒಂದು ಚಿಂತೆ, ಒಂದು ಚಿಂತನ. ಮಹಾಭಾರತದ ಒಟ್ಟಾರೆ ಸಮಗ್ರವಾದ ಮಹಾಭಾರತದ ಸಂದರ್ಭದಿಂದ ಪುಣ್ಯದ ಪ್ರಾಪ್ತಿ, ಪುಣ್ಯದ ಪ್ರಚಯ ಯಾರಿಗೆ ಹೆಚ್ಚು ದೊರಕಿತು ಅಂತನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಡುವಾಗ ಒಂದು ತಾತ್ವಿಕವಾದ ಚಿಂತನವನ್ನು, ವ್ಯಾವಹಾರಿಕವಲ್ಲ ತಾತ್ವಿಕವಾದ ಚಿಂತನವನ್ನು ಮಾಡುವುದಾದರೆ ಮೊಟ್ಟ ಮೊದಲಿಗೆ ಭೀಮಸೇನ ದೇವರಿಗೆ. ಯಾಕೆ ಅಂತನ್ನುವ ಕಾರಣಕ್ಕೆ ಎರಡು ಕಾರಣಗಳು. ಒಂದು, ಹಂತ, ದುಷ್ಟರನ್ನು ಸಂಹಾರ ಮಾಡಿದವರು ಒಂದು. ಎರಡನೇದು ವೈರಹೇತುಶ್ಚ, ಹಂತಾಚ ವೈರಹೇತುಶ್ಚ, ವೈರವನ್ನು ಬಿತ್ತಿದವರು ಭೀಮಸೇನ ದೇವರು. ವೈರವನ್ನ ಬಿತ್ತಿದವರು ಭೀಮಸೇನ ದೇವರು. ಇದು ಅರ್ಥವಾಗುವುದು ಬಹಳ ಕಷ್ಟ, ನಿಧಾನವಾಗಿ ಅರ್ಥವಾಗಬೇಕು. ದೈತ್ಯರು ದೇವತೆಗಳ ದ್ರೋಹವನ್ನು ಮಾಡಿ ಆ ದೇವತೆಗಳನ್ನು ಭೂಮಿಯಲ್ಲೂ ಉಳಿಸದಂತೆ ಮಾಡಬೇಕು ಅಂತ ಪ್ರಯತ್ನ ಮಾಡುವುದಕ್ಕಾಗಿ ಹುಟ್ಟಿ ಬಂದವರು ದುರ್ಯೋಧನಾದಿಗಳು. ಮಾತು ಮರಿಬೇಡಿ. ಪ್ರವಚನ ಮುಗಿದ ಮೇಲೆ ಮತ್ತೆ ಪ್ರಶ್ನೆ ಕೇಳಿಬೇಡಿ, ಯಾಕ್ರಿ ದುರ್ಯೋಧನನನ್ನು ನಕ್ಕರು ನೋಡಿ ಅಂತ ಕೇಳಬೇಡಿ. ಈಗಲೇ ಇನ್ನೊಮ್ಮೆ ಹೇಳಿಬಿಡ್ತೇನೆ. ದುರ್ಯೋಧನಾದಿಗಳು ಇವರೆಲ್ಲರೂ ದೈತ್ಯರು, ಸ್ಪಷ್ಟವಾಗಿರಲಿ ಕಲ್ಪನೆ. ದೈತ್ಯರು ಅಂದರೆ ಅಧರ್ಮದವರು, ಅಧರ್ಮದ ಮೂರ್ತಿಗಳು, ಅಧರ್ಮದ ಸ್ವರೂಪರಾದ ದುರ್ಯೋಧನಾದಿಗಳು. ಅವರನ್ನು ಕೊಲೆ ಮಾಡುವುದೇ ದೇವತೆಗಳನ್ನು ಸಂಹಾರ ಮಾಡುವ ಉದ್ದೇಶದಿಂದ ಅವರು ಹುಟ್ಟಿ ಬಂದರು. ಆದರೆ ಅವರೆಲ್ಲ ಹುಟ್ಟಿ ಬಂದದ್ದಕ್ಕಾಗಿ ದೇವತೆಗಳು ಅವರನ್ನು ಸಂಹಾರ ಮಾಡುವ ನಿರ್ಣಯದಿಂದ ಮುಂದಾದರು. ಹಾಗಾಗಿ ದುರ್ಯೋಧನಾದಿಗಳ ಸಂಹಾರ ಮಾಡುವ ಉದ್ದೇಶದಿಂದಲೇ ಭೀಮಾದಿಗಳ ಅವತಾರ. ಆದ್ದರಿಂದ ಆ ದೈತ್ಯ ದಾನವರ ಹಿಂದಿನ ಜಗಳವೇನಿದೆಯೋ ಅದು ಈಗ ನಡೆದಿದೆ ಅಷ್ಟೇ. ಹಿಂದೆ ಕಳ್ಳುತನ ಮಾಡಿಕೊಂಡು ತುಡುಗು ಮಾಡಿಕೊಂಡು ಒಬ್ಬನು ಬಂದಿದ್ದಾನೆ, ಇಲ್ಲಿ ಸಾಧುವಿನ ವೇಷದಿಂದ ಇದ್ದಾನೆ. ಅವನನ್ನ ಇನ್ನೊಬ್ಬ ಸಾಧು, ನಿಜವಾಗಿ ಸಾಧುವಾದವನು ಹೊಡಿತಾನೆ. ನಮಗೇನು ಅನಿಸ್ತದೆ, ಯಾಕೆ ಇವನಿಗೆ ಒಳ್ಳೆಯ ಮನುಷ್ಯನಿಗೆ ಇವನಿಗೆ ಹೊಡಿತಾನೆ ಇವನು? ಅವರು ಒಳ್ಳೆಯವರು, ಅವರು ನಾಮಮುದ್ರೆ ಧಾರಣ ಮಾಡಿದ್ದಾರೆ, ಅವರು ಸಾತ್ವಿಕರೇ, ಅವರು ಎಲ್ಲ ದೇವರ ಭಕ್ತರು ಅಂತ ನಾಟಕ ಮಾಡ್ತಾರಲ್ಲ, ಅವರೆಲ್ಲ ದೇವರ ಭಕ್ತರು ಅಂತ ಕಾಣ್ತಾರಲ್ಲ, ಮತ್ತು ಅವರೇನು ತಪ್ಪು ಅಂತನ್ನೋ ಹಾಗೆ ನಮಗೆ ತೋರ್ತದೆ. ತೋರಿದ ಮಾತ್ರಕ್ಕೆ ಅವರು ದೇವಭಕ್ತರಾಗಬೇಕಾಗಿಲ್ಲ. ನಾಟಕ ಮಾಡೋದಕ್ಕೆ, ಮೋಸ ಮಾಡೋದಕ್ಕಾಗಿ ಈ ನಾಮಮುದ್ರಗಳ ಗೂಟನಾಮಗಳನ್ನು ಹಚ್ಕೋತಾರೆ. ದಾಸರು ಹೇಳ್ತಾರೆ ಇದನ್ನು. ಗೂಟನಾಮಗಳು ಯಾಕೆ ಅಂತಂದ್ರೆ ಮೋಸ ಮಾಡೋದಕ್ಕಾಗಿ. ಶ್ವಾವಾ ಪುರೋಡಾಶ ಮಸಾರ ಕಾಮ ಮಣಿಸ್ರಜಂ ವಾ ಪ್ಲವಗೋ ಅವ್ಯವಸ್ಥೋ ಜಗ್ರಾಹ ವೇದಾಧಿಕ ಮೇಷ ಪಾಪಃ. ಹಾಗಾಗಿ ಎಂದೆಂದಿಗೂ ಕೂಡ ಅವರು ಮಾಡತಕ್ಕಂಥದ್ದು ಕೆಟ್ಟ ಜನರಿಗೆ, ನಮ್ಮ
ಪರಮಪೂಜ್ಯ ಆಚಾರ್ಯರು ಒಂದು ಉಪನ್ಯಾಸವನ್ನು ಮಾಡಿದರು. ಹೈದರಾಬಾದಿನಲ್ಲಿ 74ನೇ ಇಸ್ವಿ ನಾನು ಅವರ ಜೊತೆಗೆ ಹೋಗಿದ್ದೆ. ನಾನು 14 ವರ್ಷ ನನಗೆ. ಆಗ ದೊಡ್ಡ ಸಭೆ, ಸುಮಾರು 3,000-4,000 ಜನ. ಆ ಜನ ಸೇರಿದ ಸಂದರ್ಭದಲ್ಲಿ ತತ್ವಜ್ಞಾನ ಸಮ್ಮೇಳನ, ಬಹಳ ದೊಡ್ಡ ಜನ ಗುಂಪು ಸೇರಿತ್ತು. ಅನೇಕ ಪೀಠಾಧಿಪತಿಗಳಿದ್ದರು. ನಮ್ಮ ಆಚಾರ್ಯರ ಉಪನ್ಯಾಸವಿತ್ತು. 1.25 ಗಂಟೆ 1.5 ಗಂಟೆ ನಮ್ಮ ಆಚಾರ್ಯರು ಉಪನ್ಯಾಸವನ್ನು ಮಾಡಿದರು. ಅದ್ಭುತವಾದ ಉಪನ್ಯಾಸ. ಆ ಉಪನ್ಯಾಸದಲ್ಲಿ ಒಂದು ತತ್ವವನ್ನು ಹೇಳಿದ್ದು, ಎಂದೂ ಮರೀಲಿಕ್ಕೆ ಸಾಧ್ಯವಿಲ್ಲ, ಎಂದೂ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂಥ ಒಂದು ಮಾತನ್ನು ಹೇಳಿದರು. ಮನುಷ್ಯ ತಾನು ಯಾರಿಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಅಥವಾ ಯಾವ ವ್ಯಕ್ತಿಗೆ ಅಪಚಾರವನ್ನು ಮಾಡಬೇಕಾಗಿದ್ದರೆ, ಅಪಕಾರವನ್ನು ಮಾಡಬೇಕಾಗಿದ್ದರೆ ತಾನು ಅವರ ವಿಶ್ವಾಸವನ್ನು ಗಳಿಸಿ ಮಾಡಲಿಕ್ಕೆ ಸಾಧ್ಯ. ವಿಶ್ವಾಸವನ್ನು ಗಳಿಸದಿದ್ದರೆ ತಾನು ಅಪಕಾರವನ್ನು ಮಾಡಲಾರ. ಅಪಕಾರ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗುವುದಿಲ್ಲ, ಫಲಕಾರಿಯಾಗುವುದಿಲ್ಲ. ಅಪಕಾರವನ್ನು ಮಾಡಬೇಕಾದರೆ ಸಮಾಜ, ರಾಷ್ಟ್ರ ಅವನನ್ನು ನಂಬಬೇಕಾಗ್ತದೆ. ನಂಬಬೇಕಾದರೆ ಆ ವ್ಯಕ್ತಿ ತಾನು ಅವರಿಗೆ ತುಂಬ ಉಪಕಾರ ಮಾಡ್ತಾನೆ. ಉಪಕಾರ ಮಾಡಿದಾಗ ಉಪಕಾರದ ಹೊರೆಯಲ್ಲಿ, ಉಪಕಾರದ ಚಿತ್ರದಲ್ಲಿ, ಉಪಕಾರದ ನಾಟಕದಲ್ಲಿ ರಾಷ್ಟ್ರ ಅವನನ್ನು, ಸಮಾಜ, ಜಗತ್ತು, ದೇಶ ಅವನನ್ನು ನಂಬಿಬಿಡುತ್ತದೆ. ನಂಬಿಬಿಟ್ಟಾಗ ಆಗ ಅವನು ಅಪಕಾರ ಮಾಡುವುದು ಬಹಳ ಸರಳವಾಗುತ್ತೆ. ಉಪಕಾರವನ್ನು ಮಾಡದ ವ್ಯಕ್ತಿ ಅಪಕಾರವನ್ನು ಮಾಡುವುದು ತುಂಬ ಕಷ್ಟ. ಉಪಕಾರವನ್ನು ಮಾಡಿದ ವ್ಯಕ್ತಿ ಅಪಕಾರವನ್ನು ಮಾಡುವುದು ಬಹಳ ಸರಳ. ಸಿದ್ಧಾಂತ ಬಹಳ ಮಹತ್ವದ ಸಿದ್ಧಾಂತವಿದೆ. ಇದು ಎಲ್ಲ ಕ್ಷೇತ್ರಗಳಿಗೆ ಅನ್ವಯಿಸುವಂತಹ ಸಿದ್ಧಾಂತದ ಮಾತು. ಆರೋಗ್ಯ, ಶಿಕ್ಷಣ, ಹೊಟ್ಟೆ, ಬಟ್ಟೆ ಇವುಗಳನ್ನು ಕೊಡ್ತೇವೆ ಎಂಬ ಉಪಕಾರವನ್ನು ಮಾಡಿದರೆ ಮಾತ್ರ ಧರ್ಮಾಂತರವನ್ನು ಮಾಡುವ ಅಪಕಾರದಲ್ಲಿ ಅವರನ್ನು ಬಲಿ ಮಾಡುವುದು ಸಾಧ್ಯ. ಧರ್ಮಾಂತರ ಮಾಡುವ ಅಪಕಾರಕ್ಕೆ ಅವರು ಬಲಿಯಾಗಬೇಕಾದರೆ ಮೊದಲು ಅವರಿಗೆ ನಾವು ಉಪಕಾರ ಮಾಡಬೇಕು. ಏನು ಉಪಕಾರ? ಅವರ ಆರೋಗ್ಯ, ಅವರಿಗೆ ಶಿಕ್ಷಣ, ಅವರಿಗೆ ಸ್ಟೇಟಸ್ಸು, ಅವರಿಗೆ ಹೊಟ್ಟೆ, ಅವರಿಗೆ ಬಟ್ಟೆ ಇಷ್ಟನ್ನು ಕೊಟ್ಟು ಉಪಕಾರ ಮಾಡಿದಾಗ ಅವರು ನಮ್ಮನ್ನು ನಂಬುತ್ತಾರೆ. ನಂಬಿದಾಗ ನಾವು ನಮ್ಮ ಧರ್ಮಾಂತರದ ಮಾಧ್ಯಮವನ್ನು, ಧರ್ಮಾಂತರದ ಉಪದೇಶವನ್ನು ಮಾಡಿ ಅವರಿಗೆ ಅಪಕಾರ ಮಾಡುವುದು ಸಾಧ್ಯ ಅಂತನ್ನುವುದನ್ನು ನಾವು ನೋಡ್ತೇವೆ ಜಗತ್ತಿನಲ್ಲಿ. ಯಾರು ಉಪಕಾರ ಮಾಡಲಿಲ್ಲ, ಕೇವಲ ಆನೆಯ ಕಾಲಲ್ಲಿ ಹಾಕಿ ನಿನ್ನನ್ನು ತುಳಿಸ್ತೀನಿ, ನಿನ್ನನ್ನು ಕುತ್ತಿಗೆ ಕತ್ತರಿಸ್ತೀನಿ, ನಿನ್ನನ್ನು ಸಂಹಾರ ಮಾಡ್ತೀನಿ ಅಂತಂದ್ರೋ ಅಂಥವರು ಧರ್ಮಾಂತರವನ್ನು ಯಶಸ್ವಿಯಾಗಿ ಮಾಡುವುದು ಸಾಧ್ಯವಾಗಲಿಲ್ಲ. ಮಾಡಿದರು, ಲಕ್ಷಾಂತರ ಜನರನ್ನು ಪರಿವರ್ತನೆ ಮಾಡಿದರು. ಆದರೆ ಅದು ಅವರು ದಬ್ಬಾಳಿಕೆಯಿಂದ ಮಾಡಿದಂತಹ ಧರ್ಮಾಂತರ. ಆದರೆ ಇಲ್ಲಿ ಇನ್ನೊಂದು ಧರ್ಮದಲ್ಲಿ ಧರ್ಮಾಂತರವಾದದ್ದು ದಬ್ಬಾಳಿಕೆಯಿಂದ ಧರ್ಮಾಂತರವಾಗಲಿಲ್ಲ. ಧರ್ಮಾಂತರ ದಬ್ಬಾಳಿಕೆಯಿಂದ ಆಗಲಿಲ್ಲ. ಹೊಟ್ಟೆಗೆ ಕೊಟ್ಟರು, ಆರೋಗ್ಯ ಕೊಟ್ಟರು, ಕಲಿಸಿದ ಅಕ್ಷರಗಳನ್ನು ಕಲಿಸಿದರು, ಸ್ಟೇಟಸ್ ಕೊಟ್ಟರು, ಬಟ್ಟೆ ಬರೆಗಳನ್ನು ಕೊಟ್ಟರು. ಹಾಗಾಗಿ ಧರ್ಮಾಂತರವನ್ನು ಮಾಡುವುದು ಅವರಿಗೆ ಸುಲಭವಾಯಿತು. ಉಪಕಾರ ಮಾಡದ ವ್ಯಕ್ತಿಗೆ ಅಪಕಾರ ಮಾಡಲಿಕ್ಕಾಗುವುದಿಲ್ಲ. ಅಪಕಾರ ಮಾಡಬೇಕಾಗಿದ್ದರೆ ಅಪಕಾರವನ್ನು ಮುಚ್ಚಿ ಹಾಕಬೇಕಾದರೆ ಉಪಕಾರದ ನಾಟಕ ಬೇಕೇ ಬೇಕು. ಉಪಕಾರವನ್ನು ಮಾಡುವವರೆಲ್ಲ ಅಪಕಾರ ಮಾಡದೇ ಇರುವುದಿಲ್ಲ ಅಂತ ತಿಳ್ಕೋಬೇಡಿ. ಅಪಕಾರ ಹಿಂದೆ ಇರಬಹುದು ಎಂಬ ಭಯ ಉಪಕಾರದ ಹಿಂದೆ ಅವಶ್ಯವಾಗಿ ಇರ್ತದೆ ಅಂತ ನಾವು ಎಚ್ಚರ ಅವಶ್ಯವಾಗಿ ಇರಬೇಕು ಅಂತ ನಮ್ಮ ಆಚಾರ್ಯರ ಒಂದು ಅದ್ಭುತವಾದ ಉಪನ್ಯಾಸ ಅವತ್ತಿನ ದಿವಸ ನಾವು ಕೇಳಿ. ಈ ಮಾತು ಎಂದೆಂದಿಗೂ ಮರೀಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಂತೆ. ಇದು ಸಾರ್ವಕಾಲಿಕ ಸತ್ಯ. ಇದರರ್ಥ ಉಪಕಾರ ಮಾಡಿದವನೆಲ್ಲ ಅಪಕಾರ ಮಾಡ್ತಾನೆ ಅಂತನ್ನುವ ಅಪಾಯವನ್ನು ನಾವು ಶಂಕಿಸದಿದ್ದರೂ ಕೂಡ ಉಪಕಾರ ಮಾಡಿದ್ದೆಲ್ಲವೂ ಉಪಕಾರವೇ ಕೇವಲ, ಅದರ ಹಿನ್ನೆಲೆಯಲ್ಲಿ ಅಪಕಾರ ಇಲ್ಲ ಅಂತ ನಾವು ಮೈ ಮರೆತು ಕೂಡ್ಲಿಕ್ಕಿಲ್ಲ. ಆದ್ದರಿಂದ ಈ ಎಚ್ಚರವನ್ನು ವಹಿಸಿಕೊಂಡು ನಾವು ಯಾವ ಉಪಕಾರವನ್ನು ಸ್ವೀಕಾರ ಮಾಡಬೇಕು. ಈ ಎಚ್ಚರವಿಲ್ಲದೆ ಯಾವ ಉಪಕಾರವನ್ನು ಸ್ವೀಕಾರ ಮಾಡತಕ್ಕದ್ದಲ್ಲ.
ನಮ್ಮ ಆಚಾರ್ಯರು ನಿಮಗೆ ಹೇಳ್ತೇನೆ, 1:15 ಗಂಟೆ 1 ಗಂಟೆ 20 ನಿಮಿಷ 20 ನಿಮಿಷ ಅವರಿಗೆ ಅವಕಾಶ ಕೊಟ್ಟಿದ್ರು ಉಪನ್ಯಾಸ ಹೇಳುವುದಕ್ಕೆ. ಆದರೆ ಅವರು ಈ ವಿಷಯವನ್ನು ಹೇಳ್ತಾ ಇರುವ ಸಂದರ್ಭದಲ್ಲಿ ಆಗ್ತಾ ಇದ್ರೂ ಕೂಡ ಬೇಡ ಅಂತ ಇದ್ರು. ಪೇಜಾವರ ಶ್ರೀಗಳವರು ಹೇಳಿ ಅಂತ ಹೇಳಿ ಉಪನ್ಯಾಸವನ್ನು ಹೇಳಿಸಿದ್ರು. 1 ಗಂಟೆ 20-25 ನಿಮಿಷ 1:15 ಗಂಟೆ ಅಂತನ್ನಿ ದೀರ್ಘಕಾಲದವರೆಗೆ ಉಪನ್ಯಾಸವನ್ನು ಹೇಳಿದರು. ಅಂದರೆ ಈ ಉಪಕಾರ ಅಪಕಾರಗಳ ಒಂದು ಇತಿಹಾಸವಿದೆ. ಇತಿಹಾಸ ಇವತ್ತು ನಿನ್ನೆ ಮೊನ್ನೆ ಅಲ್ಲ, ಇದು ಅಂದಿನಿಂದ ಬುದ್ಧನಿಂದ ಆರಂಭ ಮಾಡಿಕೊಂಡು ಬಂದಿರತಕ್ಕಂತಹ ಉಪಕಾರ ಅಪಕಾರಗಳ ಒಂದು ಪರಂಪರೆ. ವೇದವನ್ನು ನಾವು ಸಮರ್ಥನೆ ಮಾಡುವ, ಬೌದ್ಧರಿಂದ ವೇದವನ್ನು ರಕ್ಷಿಸಿದಂತಹ ಒಂದು ದೊಡ್ಡ ಉಪಕಾರದ ಹೊರೆಯಲ್ಲಿ ಬ್ರಾಹ್ಮಣ ಸಮಾಜವನ್ನ ಹೊರಿಸಿ, ಅದರ ಹಿನ್ನೆಲೆಯಲ್ಲಿ ಅಸತ್ಪದೇ ಸಂಸದ ಸದ್ವಿವಿಕ್ತಂ ಮಾಯಾಖ್ಯಯ ಸಮೃತಿ ಮಭ್ಯದತ್ತ ಬ್ರಹ್ಮಾಪ್ಯಖಂಡಂಬತ ಶೂನ್ಯ ಸಿದ್ಧಿ ಪ್ರಚ್ಛನ್ನ ಬೌದ್ಧೋಯ ಮತ ಪ್ರಸಿದ್ಧ ಇತ್ಯಾದಿ ಮಾತುಗಳು. ಹೀಗೆ ತತ್ವಜ್ಞಾನದ ಕ್ಷೇತ್ರದಲ್ಲೂ ಈ ತರಹ ನಡೆದಿದೆ, ಸಮಾಜದಲ್ಲೂ ನಡೆದಿದೆ, ರಾಷ್ಟ್ರದಲ್ಲೂ ನಡೆದಿದೆ, ರಾಜ್ಯದಲ್ಲೂ ಆಗತ್ತೆ, ಸಮಾಜ ಸಣ್ಣ ಸಣ್ಣ ಗುಂಪುಗಳಲ್ಲಿ ಸಂಸ್ಥೆಗಳಲ್ಲಾಗತ್ತೆ, ಕುಟುಂಬಗಳಲ್ಲೂ ಈ ತರಹ ಆಗುವ ಸಂಭವವಿರುತ್ತದೆ ಅನ್ನುವ ಮಾತನ್ನ ಎಚ್ಚರ ಕೊಟ್ಟಿದ್ರು. ಈ ಎಚ್ಚರ ಯಾರು ಎಚ್ಚರಿಸಿಕೊಂಡ್ರೋ ಅದರ ಚೇತರಿಸಿಕೊಂಡವರಿಗೆ ಪಾರಾದರು. ಈ ಎಚ್ಚರಕ್ಕೆ ಯಾರು ಒಳಪಡಲಿಲ್ಲ ಅವರೆಲ್ಲರೂ ಸೋತರು ಎನ್ನುವ ಮಾತು ಸತ್ಯ. ಆದ್ದರಿಂದ ಹಾಗಾಗಿ ದ್ವಾರಂತು ಪಿಹಿತಾಕಾರಂ, ಹಾಗಾಗಿ ನಕ್ಕದ್ದು ಯಾಕೆ ಅಂತನ್ನುವುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ, ಭೀಮಸೇನ ದೇವರ ಬಗ್ಗೆ ನಾವು ಇಡೀ ಮಹಾಭಾರತ, ನಾನು ಯಾಕಿಷ್ಟು ದೀರ್ಘವಾಗಿ ಹೇಳ್ತಾ ಇದ್ದೀನಿ, ಅನೇಕರಿಗೆ ನಿಮಗೆ ಬೇಸರ ಬಂದಿರಬಹುದು. ಏನಿದು ಭೀಮಸೇನ ದೇವರು ನಕ್ಕದ್ದನ್ನು ಇಷ್ಟ್ಯಾಕೆ ಸಮರ್ಥನೆ ಮಾಡಬೇಕು? ಇಷ್ಟ್ಯಾಕೆ ಸಮರ್ಥನೆ ಅಲ್ಲ, ಇದು ಬಹಳ ಕಮ್ಮಿ ಸಮರ್ಥನೆ. ನನ್ನ ಲೆಕ್ಕದಲ್ಲಿ ಬಹಳ ಕಮ್ಮಿ ಸಮರ್ಥನೆ. ಭೀಮಸೇನ ದೇವರ ಒಂದೊಂದು ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ ಕಥಮಪ್ಯಮನ ಪ್ರಪಂಚೇಯು ನನು ಮಧ್ವಸ್ಯ ನ ಮಾದೃಶೋಲ್ಪ ಬೋಧಾ ನನು ಭೀಮಸ್ಯ ನ ಮಾದೃಶೋಲ್ಪ ಬೋಧಾ. ಭೀಮಸೇನ ದೇವರ ಪರಿಹಾಸ ಅಪಹಾಸ, ಆ ಅಪಹಾಸಕ್ಕೇನ್ ಕಾರಣ ಅಂತನ್ನುವ ಕಾರಣ ಪರಂಪರೆಯನ್ನ, ದೊಡ್ಡ ಸಂಹಿತೆಯನ್ನು ಬರೆದು ಹೇಳತಕ್ಕಂತಹ ಆಚಾರ್ಯರು ಶ್ರೀಮದಾಚಾರ್ಯರು. ಹಾಗಾಗಿ ಭೀಮಸೇನ ದೇವರು ಅಪಹಾಸ ಮಾಡಿದ್ದು, ನಕ್ಕದ್ದು ಇದು ತಿಳುವಳಿಕೆ ಇಲ್ಲದೆ ಮಾಡಿದ್ದಾರೆ, ಅಥವಾ ಆ ಸ್ಪರ್ ಆಫ್ ಮೊಮೆಂಟಿನಲ್ಲಿ ಅವರಿಗೆ ನಗು ಬಂತು, ಆದ್ದರಿಂದ ನಕ್ಕು ಬಿಟ್ರವರು. ಅವರಿಗೆ ತಿಳುವಳಿಕೆ ಇರಲಿಲ್ಲ ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಭಯಾನಕ ಮುಂದೆ ಉಪಸ್ಥಿತವಾಗತ್ತೆ ಅಂತನ್ನುವುದು. ಹೀಗೆಲ್ಲ ತಿಳಿಬೇಡಿ. ಬುದ್ಧಿಪೂರ್ವಕವಾಗಿ ಎಲ್ಲ ಪ್ಲಾನುಗಳನ್ನು ತಿಳ್ಕೊಂಡು ನಕ್ಕದ್ದುಂಟು ಅಂತಲೇ ತಿಳಿಬೇಕು. ಇದನ್ನು ಸರ್ವಥ ಇದಕ್ಕೆ ವಿಪರೀತವಾಗಿ ತಿಳಿಬೇಡಿ. ಜೊತೆಗೆ ಹಂತಾಚ ವೈರಹೇತುಶ್ಚ, ವೈರವನ್ನು ಬಿಚ್ಚಿದವರು ಭೀಮಸೇನ ದೇವರು ಮಾತ್ರವಲ್ಲದೆ ಸಂಹಾರವನ್ನು ಮಾಡಿದ ಮಹಾಶ್ರೇಯಸ್ಸನ್ನು ಅವರು ಪಡೆದರು. ಹಾಗಾಗಿ 2 ಕಾರಣಗಳಿಂದ ಪುಣ್ಯ. ವೈರವನ್ನು ಬಿತ್ತಿದವರು, ಸಂಹಾರ ಮಾಡಿದವರು. 2. ದ್ರೌಪದಿ, ಅವಳಿಗೆ 2ನೇದು ಸ್ಥಾನ. ಯಾಕೆ? ಅವಳು ಸಂಹಾರವನ್ನು ಮಾಡಲಿಲ್ಲ, ಸ್ವಯಂ ಸಂಹಾರ ಮಾಡಲಿಲ್ಲ. ದ್ರೌಪದಿ ದೇವಿ ಯಾರನ್ನು ಸುಟ್ಟು ನಾಶ ಮಾಡಬಹುದಿತ್ತು, ಮಾಡಲಿಲ್ಲ. ಕಣ್ತೆರೆದರೆ ದ್ರೌಪದಿ ದೇವಿಯ ತಪಸ್ಸಿನಿಂದ ಎಲ್ಲರೂ ಭಸ್ಮವಾಗ್ತಿದ್ರು, ಮಾಡಲಿಲ್ಲ, ಸಹನೆ ಮಾಡಲಿಲ್ಲ, ಇರಲಿ. ಆದರೆ ದ್ರೌಪದಿ ದೇವಿ ಕೇವಲ ವೈರಹೇತು, ದ್ವೇಷವನ್ನು ಬಿತ್ತುವ, ವೈರವನ್ನು ಬಿತ್ತುವಲ್ಲಿ ನಿಮಿತ್ತಳಾದಳು. ಆದ್ದರಿಂದ ಅವಳಿಗೆ ಭೀಮಸೇನದರ ತರುವಾಯ ಪುಣ್ಯದ ರಾಶಿ ದ್ರೌಪದಿಗೆ ಬಂತು. ಹಾಗಾಗಿ ಭೀಮ ದ್ರೌಪದಿಯರಿಗೆ ಎಷ್ಟು ಪುಣ್ಯ ಬಂತೋ, 100 ಪುಣ್ಯ ಭೀಮನಿಗೆ, 50 ಪುಣ್ಯ ದ್ರೌಪದಿಗೆ. ಉಳಿದವರಿಗೆಲ್ಲ ಸ್ವಲ್ಪ ಚಿಲ್ಲರೆ. ಯಾಕೆ? ವೈರಹೇತು, ಸಂಹಾರ ಎರಡೂ ಮಾಡಿದವರು ಭೀಮ, ವೈರಹೇತುವಾದದ್ದಷ್ಟೇ ದ್ರೌಪದಿ. ಹಾಗಾಗಿ ಈ ದುಷ್ಟರ ಸಂಹಾರವನ್ನು ಮಾಡುವುದೇ ಒಂದು ಮಹಾಪುಣ್ಯದ ಕೆಲಸ ಎಂಬಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ತಿಳುವಳಿಕೆಯಿಂದ ನಾವು ಚಿಂತನವನ್ನು ಮಾಡುವಾಗ
ಈ ಕಾರ್ಯ, ಈ ಪ್ರಸಂಗ ಬಹಳ ಮಹತ್ವದ ಘಟ್ಟ ಅಂತ ನಿರ್ಧಾರಿತವಾಗ್ತದೆ. ದ್ವಾರಂತು ಪಿಹಿತಾಕಾರ, ಸ್ಫಟಿಕದ ಒಂದು ಬಾಗಿಲು, ಬಾಗಿಲಿನಂತೆ ತೋರುತ್ತೆ. ಬಾಗಿಲಿಲ್ಲಲ್ಲಿ ಸ್ಫಟಿಕದ ಗೋಡೆ ಇದೆ. ಬಾಗಿಲು ಅಂತ ತಿಳಿದ, ಸರಳವಾಗಿ ಹೊರಟ, ವಿಚಾರ ಮಾಡಲಿಲ್ಲ, ಸರಳವಾಗಿ ಹೊರಟ, ಗಟ್ಟಿಸಿಕೊಂಡ, ತಲೆ ಕೈ ಕಾಲು ಗಟ್ಟಿಸಿಕೊಂಡು ಬಹಳ ಪೀಡೆಯಾಗಿದೆ. ಇನ್ನೊಂದು ಕಡೆಗೆ ಇದಂ ದ್ವಾರಂ ಇದಂ ರಾಜನ್ ಅಂತ ಹೇಳಿ, ಇದಂ ಅದ್ವಾರಂ, ಇದು ದ್ವಾರ, ಇಲ್ಲಿದೆ ದ್ವಾರ, ಇದಲ್ಲ ಅಂತ ಹೇಳಿ ಕಿಂಕರರು ಬಂದು ಕರೀತಾರೆ. ಮತ್ತಿಷ್ಟು ಅವಮಾನ ಅವನಿಗೆ. ಕ್ರೋಧಾಗ್ನಿಯಲ್ಲಿ ಬೆಂದು ಹೋಗ್ತಾನೆ, ಸುಟ್ಟು ಹೋಗ್ತಾನ. ಆಗ ದ್ವಾರಸ್ಥಾನಾದು ಪಾರಮತ ಪಾಪ ಮತಿರಜಾಯತ. ಇಷ್ಟು ನೋಡ್ತಾ ಇರುವಾಗ ಅವನಿಗೆ ಅನೇಕ ರಾಜರು ಇದ್ದಾರೆ, ಇನ್ನು ತನ್ನ ತಮ್ಮಂದಿರಿದ್ದಾರೆ, ಪಾಂಡವರಿದ್ದಾರೆ, ಪಾಂಡವರ ಕಿಂಕರರಿದ್ದಾರೆ, ದ್ರೌಪದಿ ನಕ್ಕಾಳೆ, ಭೀಮಸೇನ ನಕ್ಕಿದ್ದಾನೆ, ಕೃಷ್ಣ ನಕ್ಕಿದ್ದಾನೆ. ಈ ಮೂರು ನಕ್ಕದ್ದು, ಇಷ್ಟೆಲ್ಲರೂ ನೋಡಿದ್ದು ಅವನಿಗೆ ಸಹನೆಯಾಗಲಿಲ್ಲ. ಮಹಿಮಾನಂ ಪರಂಚಾಪಿ ಪಾಂಡವಾನಂ ಮಹಾತ್ಮನಂ ದುರ್ಯೋಧನೋ ಧರ್ತರಾಷ್ಟ್ರ ವಿವರಣ ಸಮಪದ್ಯತ. ಬಹಳ ದುಃಖವಾಗಿದೆ. ನಾಭ್ಯ ಭಾಷತ್ಸು ಬಲಜಂ ಭಾಷಮಾಣಂ ಪುನಃ ಪುನಃ. ಎಷ್ಟು ಸಲ ಶಕುನಿ ಮಾತಾಡಿಸಿದರೂ ಒಂದು ಮಾತಿಗೂ ಉತ್ತರವನ್ನು ಕೊಡಲಿಲ್ಲ. ಯಾವ ಮಾತಿಗೂ ಉತ್ತರವನ್ನು ಕೊಡದೆ ಸುಮ್ಮನೆ ಮೌನವಾಗಿದ್ದಾನೆ. ದುರ್ಯೋಧನ ಮುಂದಕ್ಕೆ ಸಾಕ್ತಾ ಇದ್ದಾನೆ. ದೃಷ್ಟ್ವೇವಾಂ ಪೃಥಿವೀಂ ಕೃತ್ಸ್ನಂ ಯುಧಿಷ್ಠಿರ ವಶಾನುಗಾಂ ಜಿತಾಂ ಅಸ್ತ್ರ ಪ್ರತಾಪೇನ ಶ್ವೇತಾಶ್ವಸ್ಯ ಮಹಾತ್ಮನಃ ಇತ್ಯಾದಿಯಾಗಿ ಮತ್ತೆ ಮುಂದಿನ ಕಥೆಯನ್ನು ಹೇಳ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣುಸ್ತೃಪ್ತಿಕರಃ ಸದಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾನುಸ್ತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.